ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಮಾರ್ಟ್ ಲಾಜಿಕ್. ಇವತ್ತಿನ ವಿಡಿಯೋ ಏನಂದರೆ ನವೋದಯ ಪರೀಕ್ಷೆಗೆ ಅಂದರೆ JNV ಪರೀಕ್ಷೆಗೆ ಸಂಬಂಧಪಟ್ಟಂತಹ ಗಣಿತ ಸಿಲೆಬಸ್, ಮ್ಯಾಥ್ಸ್ ಸಿಲೆಬಸ್ಸಿಗೆ ಸಂಬಂಧಪಟ್ಟಂತೆ 2ನೇ ಪಾಠನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದು ಯಾವುದಂದರೆ ಪೂರ್ಣಾಂಕಗಳ ಮೇಲಿನ 4 ಗಣಿತ ಕ್ರಿಯೆಗಳು. ನೀವೇನಾದರೂ ನವೋದಯ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇದ್ರಿ ಅಂದರೆ ಅಥವಾ ನಿಮ್ಮ ಮಕ್ಕಳೇನಾದರೂ ಪ್ರಿಪೇರ್ ಆಗ್ತಾ ಇದ್ರಿ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ನವೋದಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಒಂದು ಟಾಪಿಕ್ಸನ್ನು, ಮೆಂಟಲ್ ಎಬಿಲಿಟಿ ಆಗಿರ್ಬೋದು, ಗಣಿತ ಸಂಬಂಧಪಟ್ಟಂತಹ ಆಗಿರ್ಬೋದು, ಭಾಷೆ ವಿಷಯಗಳ ಸಂಬಂಧಪಟ್ಟಂತಹ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಿಮ್ಗೆ ಅದು ಯೂಸ್ ಆಗುತ್ತೆ. ಸೊ ಪ್ಲೀಸ್ ನೀವೇನಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಪಾಠವನ್ನು ಸ್ಟಾರ್ಟ್ ಮಾಡೋಣ. ಗಣಿತದ 4 ಮೂಲ ಕ್ರಿಯೆಗಳು ಯಾವ್ಯಾವು? ಪೂರ್ಣಾಂಕಗಳ ಸಂಕಲನ, ಹಾಗೆ ವ್ಯವಕಲನ, ಗುಣಾಕಾರ, ಭಾಗಾಕಾರ. ಸೊ ಇದಕ್ಕೆ ನಾವು ಇಂಗ್ಲೀಷಲ್ಲಿ ಏನಂತ ಕರಿತೀವಿ ಅಂತಂದರೆ ಸಂಕಲನಕ್ಕೆ ಎಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಹಾಗೆ ಡಿವಿಷನ್. ಓಕೆನಾ? ವ್ಯಕ್ತಿ ಅಂದರೆ ನಮ್ಮ ಜನರ ಒಂದು ದೈನಂದಿನ ಜೀವನದಲ್ಲಿ ವ್ಯವಹಾರ ಮಾಡೋಕ್ಕೆ ಈ 4 ಮೂಲ ಕ್ರಿಯೆಗಳು ನಮಗೆ ಸಹಾಯ ಮಾಡ್ತವೆ. ನಾವು ದಿನನಿತ್ಯದಲ್ಲಿ ಈ 4 ಕ್ರಿಯೆಗಳನ್ನು ಒಂದಲ್ಲ ಒಂದು ರೀತಿಯಲ್ಲಿ ನಾವು ಒಂದು ಉಪಯೋಗನ ಮಾಡ್ಕೊತಿರ್ತೀವಿ, ಯೂಸನ್ನು ಮಾಡ್ಕೊತಾ ಇರ್ತೀವಿ. ಅದೇ ರೀತಿ ಗಣಿತದ ಯಾವುದೇ ಘಟಕದಲ್ಲಿ ಅಂದರೆ ಯಾವುದೇ ಒಂದು ಲೆಸನಿಗೆ ಹೋಗ್ರಿ, ನೀವು ಯಾವುದೇ ಒಂದು ಟಾಪಿಕಲ್ಲಿ ನೋಡ್ರಿ, ಇದು ನೇರವಾಗಿನೋ ಅಥವಾ ಪರೋಕ್ಷವಾಗಿ ಅಂದರೆ ಡೈರೆಕ್ಟ್ ಅಥವಾ ಇಂಡೈರೆಕ್ಟಾಗಿ ಒಂದು ಏನಾದರೂ ಈ 4 ಕ್ರಿಯೆಗಳು ಸಂಬಂಧ ಹೊಂದಿರುತ್ತೆ. ಓಕೆ, ಈಗ ನಾವೇನು ನೋಡೋಣ ಅಂತಂದರೆ ಈ ಒಂದು 4 ಕ್ರಿಯೆಗಳ ಮೇಲೆ ನವೋದಯ ಪರೀಕ್ಷೆಯಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ ನೋಡ್ತಾ ಹೋಗೋಣ. ಆ ಪ್ರಶ್ನೆಗಳನ್ನ ಬಿಡಿಸ್ತಾ ಆ ಒಂದು ಕ್ರಿಯೆಗಳ ಬಗ್ಗೆ ಇರುವಂತಹ ಒಂದಿಷ್ಟು ಗುಣಲಕ್ಷಣಗಳನ್ನು ಅಥವಾ ನಿಯಮಗಳನ್ನು ಯಾವ್ಯಾವ ಇದ್ದಾವೆ, ಯಾವ್ಯಾವ ರೀತಿ ಇರ್ತಾವೆ ಅಂತಂದು ಹೇಳಿ ಕಲಿತಾ ಹೋಗೋಣ. ಸೊ ಮೊದಲನೇ ಪ್ರಶ್ನೆಯನ್ನು ನೋಡಿ, ಇಲ್ಲಿ 12ಅನ್ನು 8 ಬಾರಿ ಕೂಡಿದಾಗ ಎಷ್ಟು ಬರುತ್ತದೆ? ಇದನ್ನು ನಾವು 2 ರೀತಿಯಲ್ಲಿ ಮಾಡಬಹುದು. ಯಾವ್ಯಾವ ರೀತಿ ಅಂತ ನೋಡೋಣ. ಈಗ 12ಅನ್ನು 8 ಬಾರಿ ಅಂತ ಕೇಳಿದಾರಲ್ವಾ, ಸೊ ನಾವಿಲ್ಲೇನು ಮಾಡ್ತೀವಿ, 12ಅನ್ನು 8 ಬಾರಿ ಕೂಡಿಸ್ತೀವಿ. ಈ ರೀತಿ ಕೂಡಿಸಿದಾಗ ನಮಗೆ ಆನ್ಸರ್ ಬರೋದೆಷ್ಟು? 96. ಅಥವಾ ನಾವು ಇನ್ನೊಂದು ಯಾವ ರೀತಿ ಮಾಡ್ಬೋದು, 12ಅನ್ನು 8 ಬಾರಿ ಕೂಡಿಸಿದಾಗ ನಮಗೆ 96 ಸಿಗುತ್ತೆ. ಇದೊಂದು 12ಅನ್ನು 8 ಬಾರಿನ ಕೂಡಿಸ್ತೀವಿ. ಸೊ ಅದನ್ನು ನಾವು ಗುಣಾಕಾರದಿಂದನಾದರೂ ಮಾಡ್ಕೋಬೋದು, ಸಂಕಲನದಿಂದನಾದರೂ ಮಾಡ್ಕೋಬೋದು. ಇದರಲ್ಲಿ ಒಂದು ನಿಯಮ ನಾವು ನೋಡ್ಬೋದು, ಯಾವುದಂದರೆ ಗುಣಾಕಾರದ್ದು. ಪುನರಾವರ್ತಿತ ಸಂಕಲನವೇ ಗುಣಾಕಾರ. ಓಕೆ, ಸಂಕಲನವನ್ನು ಅಗೇನ್ ನಾವು ರಿಪೀಟ್ ಮಾಡ್ತಾ ಹೋದ್ವಲ್ಲ, 8 ಬಾರಿ ಒಂದೇ ಸಂಖ್ಯೆನ 8 ಬಾರಿ ರಿಪೀಟ್ ಮಾಡೋ ಬದಲು ನಾವು ಈ ಥರ ಗುಣಾಕಾರದಲ್ಲಿ ಮಾಡಬಹುದು. 12ಅನ್ನು 8 ಬಾರಿ ಕೂಡಿಸೋ ಬದಲು ಈ ಥರ ಗುಣಿಸಿದ್ರೆ ನಮ್ಗೆ ಅದೇ ಸೇಮ್ ಆನ್ಸರ್ ಸಿಗ್ತೈತಿ. ಓಕೆ, ಸೊ ಇದು ಗುಣಾಕಾರದ ಇನ್ನೊಂದು ನಿಯಮ ಏನಂದರೆ ಪುನರಾವರ್ತಿತ ಸಂಕಲನವೇ. ಈ ಥರ ಪುನರಾವರ್ತಿತ ಸಂಕಲನ ಮಾಡೋದೇ ಏನು? ಗುಣಾಕಾರ. ಓಕೆನಾ? ನೆಕ್ಸ್ಟ್ ಪ್ರಶ್ನೆ. ಸೊ ಈಗ ಆನ್ಸರ್ ಏನಂದರೆ 96. 215ಕ್ಕೆ 6ಅನ್ನು 5 ಬಾರಿ ಕೂಡಿದಾಗ ಎಷ್ಟು? ಈಗ ಇದನ್ನ ನೋಡೋಣ. 215ಕ್ಕೆ ಇಲ್ಲಿ ನಾವೇನು ಮಾಡಬೇಕು, ಎಷ್ಟು ಕೂಡಿಸ್ಬೇಕು ಅಂದರೆ 6ಅನ್ನು 5 ಬಾರಿ. ಸೊ ಇಲ್ಲಿ ನಾವೇನು ಮಾಡ್ಕೋಬೇಕು, 6ಅನ್ನು 5 ಬಾರಿ ಕೂಡಿಸ್ಬೇಕಂದ್ರೆ ಹಿಂದಿನದ್ರಲ್ಲಿ ಕಲ್ತಿದ್ವಲ್ಲ, ಇದನ್ನು 6ಅನ್ನು 5 ಸತಿ ಕೂಡಿಸೋ ಬದಲು ಈ ಥರ ಗುಣಾಕಾರ ಮಾಡ್ಕೋಬೋದು. ಈ ಥರ ಇದನ್ನು 5 ಬಾರಿನ ಇದಕ್ಕೆ ಕೂಡಿಸಿದಾಗ ಎಷ್ಟು ಬರುತ್ತೆ? ಸೊ ಈಗ 215ಕ್ಕೆ 6 × 5 ಎಷ್ಟು? 30. ಸೊ ಈಗ 6ಅನ್ನು 5 ಬಾರಿ ಅಂದರೆ 30 ಬಂತು. ಸೊ ಇವನ್ನೆರಡು ಕೂಡಿಸಿದಾಗ ನಮಗೆ ಸಿಗುವಂತಹ ಆನ್ಸರ್ ಎಷ್ಟು? ಅದು 245. ಓಕೆನಾ? ಸೊ ಆನ್ಸರ್ ಎಷ್ಟು? ಆಪ್ಷನ್ ಡಿ. ಮುಂದಿನ ಪ್ರಶ್ನೆ ನೋಡೋಣ. 1502ಕ್ಕೆ ಎಷ್ಟನ್ನು ಕೂಡಿದಾಗ 2456 ಬರುತ್ತದೆ? ಓಕೆನಾ? ಪ್ರಶ್ನೆ ಅರ್ಥ ಆಯ್ತಾ? ಇದನ್ನು ಯಾವ ರೀತಿ ಬರ್ಕೋಬೇಕು ಅಂದರೆ 1502ಕ್ಕೆ ಎಷ್ಟನ್ನು ಕೂಡಿಸಿದಾಗ ಅಂದರೆ ನಮ್ಗೆ ಎಷ್ಟು ಕೂಡಿಸ್ಬೇಕೋ ಗೊತ್ತಿಲ್ಲ, ಅದಕ್ಕೆ ನಾವು ಇದನ್ನ ಎಕ್ಸ್ ಅನ್ನೋವಂಥ ಒಂದು ಸಂಖ್ಯೆನ ತೊಗೊತೀವಿ. ಓಕೆ, ಈ ಥರ ತೊಗೊಂಡು ಎಷ್ಟು ಬರಬೇಕು ಆನ್ಸರು? 2456. ಈ ಒಂದು ಸಂಖ್ಯೆನ ನಾವೇನು ಮಾಡಬೇಕು? ಕಂಡುಹಿಡಿಬೇಕು. ಅದಕ್ಕಿಂತ ಮೊದಲು ನಿಮಗಿಲ್ಲೇ ಸಂಕಲನದ ಒಂದು ಪದಗಳ ಬಗ್ಗೆ ಹೇಳ್ಕೊಡ್ತೀನಿ. ಇದನ್ನು ಬೇಕಂದರೆ ನೀವು ನೋಟ್ ಮಾಡ್ಕೋಬಹುದು. ಈ ಒಂದು ಸಂಖ್ಯೆನ ನಾವೇನಂತ ಕರಿತೀವಿ ಅಂದರೆ ಸಂಕಲ್ಯ ಅಂತ ಕರಿತೀವಿ. ಓಕೆನಾ? ಸಂಕಲ್ಯ. ಇಲ್ಲಿರುವಂತಹ ನಂಬರ್ಗೆ ನಾವೇನಂತ ಕರಿತೀವಿ ಅಂದರೆ ಸಂಕಲಕ. ಓಕೆ, ಸಂಕಲಕ.
ಈ ಬರೋ ಆನ್ಸರ್ಗೆ ನಾವೇನಂತ ಕರಿತೀವಿ ಅಂದರೆ ಮೊತ್ತ. ನೀವು ನೋಟ್ಸ್ ಮಾಡ್ಕೊತಿದ್ರೆ ಇನ್ನು ಬರ್ಕೊಂಡು ಇಟ್ಕೊಳ್ಳಿ. ಇದು ಸಂಕಲ್ಯ, ಸಂಕಲಕ, ಮೊತ್ತ. ಓಕೆನಾ? ಸೊ ಇಲ್ಲೇನು ಎದಕ್ಕೆ ಹೇಳಿದೆ ಅಂದರೆ, ಇಲ್ಲಿ ಸಂಕಲ್ಯ ಕಂಡು ಹಿಡಿಬೇಕು ಅಂತಂದರೆ, ಈಗ ಇಲ್ಲಿ ಕೊಟ್ಟಿರ್ತಾರಲ್ವ, ಈಗಿಲ್ಲಿ ಇಲ್ಲಿ ಸಂಕಲಕ ಕೊಟ್ಟಿಲ್ಲ, ಸಂಕಲ್ಯ ಕೊಟ್ಟಿದ್ದಾರೆ ಮತ್ತು ಮೊತ್ತ ಕೊಟ್ಟಿದ್ದಾರೆ. ನಾವಿಲ್ಲಿ ಸಂಕಲಕನ ಕಂಡು ಹಿಡಿಬೇಕು. ಇದನ್ನು ಕಂಡು ಹಿಡಿಬೇಕಂದ್ರೆ ಮೊತ್ತದಲ್ಲಿ ನಾವು ಸಂಕಲ್ಯವನ್ನು ಮೈನಸ್ ಮಾಡಬೇಕು. ಓಕೆನಾ? ಸೊ ಅದು ಯಾವ ರೀತಿ ಅಂತ ಹೇಳಿ ನೋಡೋಣ. ಈಗ ಇಲ್ಲಿ ನಾನು ಎಕ್ಸ್ ಕಂಡು ಹಿಡಿಬೇಕಲ್ವಾ, ಎಕ್ಸ್ ಅನ್ನೋ ಒಂದು ಪದನ ಇಲ್ಲೇ ಇಟ್ಕೊತೀನಿ. ಎಕ್ಸ್ ಇಸ್ ಈಕ್ವಲ್ ಟು 2456. ಇದರಲ್ಲಿ ಇಲ್ಲೇನಾಗ್ತಿದೆ, ಪ್ಲಸ್ ಐತೆ, ಹೌದಾ? ಇದು ಪ್ಲಸ್ ಆಗ್ತಾಯಿದ್ರೆ ಈ ಕಡೆ ಒಂದು ಇಸ್ ಈಕ್ವಲ್ ಟು ಸೈನ್, ಸಮಚಿಹ್ನೆ ಈ ಸೈಡ್ ಬಂದಾಗ ಇದೇನಾಗುತ್ತೆ ಅಂದರೆ ಮೈನಸ್ ಆಗ್ತದೆ. ಅದಕ್ಕೆ ಇದನ್ನು ಮೈನಸ್ ಮಾಡ್ತೀನಿ ನಾನಿಲ್ಲಿ. ಮೈನಸ್ ಮಾಡಿದಾಗ ನನಗಿಲ್ಲಿ ಆನ್ಸರ್ ಎಷ್ಟು ಸಿಗುತ್ತೆ, ಎಷ್ಟಂದರೆ 954. ಇನ್ನೊಮ್ಮೆ ಹೇಳ್ತೀನಿ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನಾನು ಸಂಕಲಕವನ್ನು ಕಂಡುಹಿಡಿಬೇಕು. ಈ ಎಕ್ಸ್ ಅನ್ನೋದನ್ನು ಇಲ್ಲೇ ಇಟ್ಕೊಂಡ್ರೆ ಈ ಒಂದು ಸಂಕಲ್ಯ ಪದವನ್ನು ಮೊತ್ತದಿಂದ ಕಳಿಬೇಕಾಗತ್ತೆ. ಓಕೆ, ಇದನ್ನು ಮೈನಸ್, ಇವನ್ನೆರಡೂ ಸಂಖ್ಯೆಗಳನ್ನು ಮೈನಸ್ ಮಾಡಬೇಕು. ಆವಾಗ ನಮಗೆ ಈ ಸಂಖ್ಯೆ ಸಿಗುತ್ತೆ. ನೀವು ಈ ತಾಳೆ ನೋಡ್ಕೋಬೇಕು ಅಂದರೆ 1502 ಇದನ್ನು ಕೂಡಿಸಿ, ಅಂದರೆ ಇವೆರಡು ಕೂಡಿಸ್ದಂಗೆ, ಅವಾಗ ನಮಗೆ ಇದೇ ಆನ್ಸರ್ ಸಿಗುತ್ತೆ. ಓಕೆನಾ? ಈ ಸಿಂಪಲ್, ಇದರಲ್ಲಿ ಯಾವುದೇ ಒಂದು ಏನೋ ಕನ್ಫ್ಯೂಸ್ ಆಗುವಂಥದ್ದು ಇಲ್ಲ. ಓಕೆನಾ? ಈ ಒಂದು ಸಂಖ್ಯೆನ ನೀವು ಕಂಡು ಹಿಡಿಬೇಕು ಅಂದರೆ ಮೊತ್ತದಲ್ಲಿ ಈ ನಂಬರನ್ನು ಮೈನಸ್ ಮಾಡಿದರೆ ನಮಗೆ ನಡುವಿರುವಂತಹ ಒಂದು ಸಂಖ್ಯೆ ಸಿಗುತ್ತೆ ಅನ್ನೋದಷ್ಟೇ. ಓಕೆ, ಸೊ ಹಾಗಾದರೆ ಆನ್ಸರ್ ಏನು ಬಂತು, 954. ಓಕೆನಾ? ಸೊ ಹಾಗಾದ್ರೆ ನೆಕ್ಸ್ಟ್ ಕ್ವೆಶನಿಗೆ ಹೋಗೋಣ. ಎಷ್ಟಕ್ಕೆ 15 ಸೇರಿಸಿದಾಗ 57 ಬರುತ್ತದೆ? ಓಕೆ, ಈಗ ನೋಡಿ, ಎಷ್ಟಕ್ಕೆ ಅನ್ನೋದು ಗೊತ್ತಿಲ್ಲ. ಎಷ್ಟಕ್ಕೆ ನಾವು 15 ಕೂಡಿಸಿದಾಗ, ಈ ನಂಬರ್ ಗೊತ್ತಿಲ್ಲ ನಮಗೆ, 15 ಕೂಡಿಸಿದಾಗ ಮೊತ್ತ 57 ಬರುತ್ತದೆ. ಪ್ರಶ್ನೆನ ಪದೇ ಪದೇ ಓದಿ, ನಿಮ್ಗೆ ಇದು ಬರ್ದಿರೋ ಅಂಥದ್ದು ಅರ್ಥ ಆಗುತ್ತೆ. ಓಕೆ, ಎಷ್ಟಕ್ಕೆ ನಮಗೆ ಗೊತ್ತಿಲ್ಲ ಅದು ಯಾವ ನಂಬರ್ ಅಂತ, ಸೊ ಅದನ್ನು ಎಕ್ಸ್ ಅಂತ ತೊಗೊಂಡಿದ್ದೀನಿ. ನೀವು ಯಾವುದಾದ್ರೂ ಲೆಟ್ರ್ ತೊಗೋಬೋದು. ಯಾಕೆ ಎಕ್ಸ್ ಅಂತ ತೊಗೊಂಡ್ರು ಅಂತ ಬೇಡ, ಎ ಬಿ ಸಿ ನೀವು ಯಾವುದಾದ್ರೂ ತೊಗೋಬೋದು. ಬಟ್ ಗಣಿತದಲ್ಲಿ ಹೆಚ್ಚಾಗಿ ಎಕ್ಸನ್ನು ಬಳಸ್ತಾರೆ. ಸೊ ಎಕ್ಸ್ ಅಂದರೆ ಎಷ್ಟು ನಂಬರಿಗೆ 15 ಕೂಡಿಸಿದಾಗ 57 ಬರ್ತೈತಿ ಅಂತಂದಾಗ, ಅಗೇನ್ ನಾವೇನು ಮಾಡಬೇಕು, ಎಕ್ಸ್ ಗೊತ್ತಾಗಬೇಕಂದ್ರೆ ಈ 15 ಸಮ ಚಿಹ್ನೆ ಆ ಸೈಡ್ ಈ ಕಡೆ ತೊಗೊಂಡು ಹೋಗಬೇಕಾಗತ್ತೆ. ಸೊ ಅವಾಗ ಏನಾಗ್ತೈತಿ, 57ರಲ್ಲಿ 15 ಕಳಿಬೇಕು. ಓಕೆ, 15 ಕಳೆದಾಗ ನಮಗಿಲ್ಲಿ ಎಷ್ಟು ಸಿಗುತ್ತಾ ಅಂತ ನೋಡಿದ್ರೆ ನಮಗಿಲ್ಲಿ ಸಿಗುವಂಥ ಆನ್ಸರ್ 42. ಓಕೆನಾ? ಸೊ ಹಾಗಂದ್ರೆ ಎಕ್ಸ್ನ ಬೆಲೆ ಎಷ್ಟು, 42. ಇದನ್ನೆರಡು ಮೈನಸ್ ಮಾಡಿದಾಗ ಈಗ ನಿಮಗಿದು ಕರೆಕ್ಟಾ ತಪ್ಪಾ ಅಂತ ಗೊತ್ತಾಗಬೇಕಲ್ವ. ಸೊ ಅವಾಗ ಏನು ಮಾಡಿ, ಇಲ್ಲಿ 42ಕ್ಕೆ ಇದು 42 ಅಂತ ಅಂದ್ಕೊಳ್ಳಿ. ಈಗ ಆನ್ಸರ್ ಸಿಕ್ತು ನಮ್ಗೆ. 42ಕ್ಕೆ 50 ಸೇರಿಸಿ ಆನ್ಸರ್ 57 ಬರುತ್ತಾ ನೋಡಿರಿ. 42 + 15 ಮಾಡಿರಿ, 57 ಬರುತ್ತಾ? ಬಂದರೆ ಈ ಆನ್ಸರ್ ರೈಟ್. ಓಕೆ, ಸೊ ನಾವೇನು ಮಾಡ್ಕೋಬೇಕು, 42 ಅಂತ ಹೇಳಿ ಟಿಕ್ ಮಾಡ್ಕೊಳ್ಳಿ. ಇಷ್ಟೇ. ನೆಕ್ಸ್ಟು, 12ರ ಮೊದಲ 5 ಗುಣಕಗಳ ಮೊತ್ತ ಎಷ್ಟು? 12ರ ಗುಣಕಗಳು ಅಂದರೆ ಮೊದಲು 5 ಗುಣಕಗಳು, ಮೊದಲ 5 ಗುಣಕಗಳು ಅಂದರೆ 12ರ ಮಗ್ಗಿನ ನೀವು ಸರಿಯಾಗಿ ಬರ್ಕೊಂಡು ಹೋಗಬೇಕು. 12 1 12, 12 24, 36, 48, 60. ಸೊ ಇವನ್ನೆಲ್ಲ ಕೂಡಿಸಿದಾಗ ಯಾವುದು ಎಷ್ಟು ಬರುತ್ತೈತಿ ಲೆಕ್ಕ ಮಾಡಿ, ವಿಡಿಯೋನ ಪಾಸ್ ಮಾಡಿ, ಸಂಕಲನ ಮಾಡಿ, ಆಮೇಲೆ ಆನ್ಸರ್ನ ನೋಡಿ. ಆನ್ಸರ್ 180. ಹೌದಾ? ಸೊ ಆನ್ಸರ್ 180 ಬರುತ್ತೆ. ನೆಕ್ಸ್ಟ್ ಪ್ರಶ್ನೆ, 2 ಸಂಖ್ಯೆಗಳ ಮೊತ್ತ 11009. ಒಂದು ಸಂಖ್ಯೆ 9999 ಎಂದಾದರೆ ಇನ್ನೊಂದು ಸಂಖ್ಯೆ ಯಾವುದು? ಇಲ್ಲಿ 2 ಸಂಖ್ಯೆಗಳನ್ನು ಅವ್ರು ಡೈರೆಕ್ಟಾಗಿ ಕೊಟ್ಟಿಲ್ಲ. ಏನಂತ ಹೇಳಿದ್ದಾರೆ ಅಂದರೆ, 2 ಸಂಖ್ಯೆಗಳಲ್ಲಿ ಒಂದು ಸಂಖ್ಯೆನ ಕೊಟ್ಟಿದ್ದಾರೆ, 9999. ಇನ್ನೊಂದು ಸಂಖ್ಯೆ ಗೊತ್ತಿಲ್ಲ. ಬಟ್ ಅವನ್ನೆರಡು ಕೂಡಿಸಿದಾಗ ಬರೋ ಆನ್ಸರ್ ಎಷ್ಟು, 11009. ಈ ಸಂಖ್ಯೆನ ಕಂಡುಹಿಡಿಬೇಕು. ನಾವು ಆಗಲೇ ಮಾಡಿದ್ವಲ್ಲ ಅದೇ ಥರ. ಹೆಂಗೆ ಕಂಡುಹಿಡಿಬೇಕು ಎಕ್ಸ್ ಅನ್ನೋದನ್ನು, 11009ರಲ್ಲಿ
9,999 ನಾವು ಮೈನಸ್ ಮಾಡಬೇಕಾಗುತ್ತೆ. ಸೊ ಮೈನಸ್ ಮಾಡಿದಾಗ ಆನ್ಸರ್ ಎಷ್ಟು ಬರುತ್ತೆ? ಆನ್ಸರ್ 1010. ಆಪ್ಷನ್ ಎ 1010. ಸೊ ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂದರೆ 40ರಲ್ಲಿ 3ನ್ನು 4 ಬಾರಿ ಕಳೆದಾಗ ಬರುವ ಉತ್ತರ ಎಷ್ಟು? ಹಾಗೆ 8ನೇ ಪ್ರಶ್ನೆ 62ರಲ್ಲಿ 7ನ್ನು ಎಷ್ಟು ಬಾರಿ ಕಳೆದಾಗ 48 ಬರುತ್ತದೆ? ಸೊ ಇವನ್ನೆರಡೂ ಕ್ವೆಶನ್ನ ನಾನು ನಿಮಗೆ ಹೋಮ್ವರ್ಕ್ ಥರ ಕೊಡ್ತೀನಿ. ಸೊ ಇದನ್ನ ಸಾಲ್ವ್ ಮಾಡಿ ಆನ್ಸರ್ ಗೊತ್ತಾದರೆ ಕಮೆಂಟಲ್ಲಿ ತಿಳಿಸಿ. ಇಲ್ಲ ಅಂತಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಿರ್ತೀನಿ. ನೆಕ್ಸ್ಟ್ ವಿಡಿಯೋ ನೋಡೋದನ್ನು ಮರಿಬೇಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನಷ್ಟು ಈ ಪಾಠದ ಮೇಲೆ ಇನ್ನಷ್ಟು ಕ್ವೆಶನ್ಸನ್ನ ತರ್ತೀನಿ. ಗುಣಕರ, ಭಾಗಕರ, ಹಾಗೆ ತುಂಬ ಕ್ವೆಶನ್ಸ್ನ ಡಿಸ್ಕಸ್ ಮಾಡೋದಿದೆ. ಸೊ ಮರಿದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋಸ್ಗೆ ಕಾಯ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.